ಹಲೋ ನಮಸ್ಕಾರ. ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ಮಾತಾಡ್ತಾ ಇದ್ದೀನಿ. ವೀಕ್ಷಕರೇ, ಎಲ್ಲರಿಗೂ ಗೊತ್ತೇ ಇದೆ ಬೈಕ್ ರೈಡಿಂಗ್ ಅನ್ನೋದು ಮಾನ್ಸೂನ್ ಟೈಮಲ್ಲಿ ಎಷ್ಟು ಅದ್ಭುತವಾಗಿರುತ್ತೆ ಅಂತ. ಸೊ ಹಾಗೆ ನನ್ನ ಟೀಮ್ನ ಕರ್ಕೊಂಡು ನಾನು ಹೊರಟಿದ್ದೀನಿ. ಕಳಸದಿಂದ ಬೈಕ್ ರೈಡ್ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂದರೆ ಕ್ಯಾತಮಕ್ಕಿಗೆ. ಆದರೆ ಈಗ ನೀವು ನೋಡ್ತಾ ಇರೋ ರೋಡು ಯಾವುದಪ್ಪ ಅಂದರೆ ಮಂಗಳೂರು ಹೈವೇ ನೋಡ್ತಾ ಇದ್ದೀರಾ. ಸೊ ನಾವು ಇಲ್ಲಿಂದ ಕೆ ಆರ್ ನಗರದಿಂದ ಹೊರಟಿದ್ದು ಮಧ್ಯಾಹ್ನ 2 ಗಂಟೆ ಆಗಿದೆ. ಕೆಲವೊಂದು ಹೇಳ್ತಾರೆ ಗೊತ್ತಾ, ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನೇ ಚೆನ್ನಾಗಿರುತ್ತೆ ಅಂತ. ಹಂಗೆ ಎಷ್ಟೋ ಒಂದು ರೈಡರ್ಸ್ನ ಲೈಫು ಈ ಒಂದು ಮಳೆ ಟೈಮಲ್ಲಿ ಅಂದರೆ ಮಾನ್ಸೂನ್ ಟೈಮಲ್ಲಿ ತುಂಬ ಅದ್ಭುತವಾಗಿರುತ್ತೆ. ಕೆಲವು ಕಡೆ ರೋಡ್ ಸರಿ ಇರಲ್ಲ, ಕೆಲವು ಕಡೆ ಓವರ್ಟೇಕ್ ಮಾಡೋದು, ಇನ್ನು ಕೆಲವು ಕಡೆ ಅವ್ರು ಸ್ಪೀಡಲ್ಲಿ ಹೋಗ್ತಾ ಇದ್ದಾರಲ್ಲ ಅಂತ ನಾವು ಸ್ಪೀಡಲ್ಲಿ ಹೋಗೋದು, ಇದೆಲ್ಲ ಆಗ್ತಾ ಇರುತ್ತೆ. ಆದರೆ ನಮ್ಮ ಟೀಮಲ್ಲಿ ನೀವು ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಒಂದೇ ಲೈನಲ್ಲಿ ಹೋಗ್ತಾ ಇದ್ದೀವಿ. ಆದರೆ ರೋಡಿನ ಭಾಗದಲ್ಲಿ ಹಸುಗಳು ಬರ್ತಾ ಇರ್ತವೆ, ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಹೋಗಬೇಕಾಗಿರುತ್ತೆ. ಯಾರೇ ರೈಡರ್ಸ್ ಆದ್ರೂ ಅಷ್ಟೇ. ಸೊ ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ ಕರ್ನಾಟಕ ಸರ್ಕಾರ ಬಸ್ಸಿಂದೆಲ್ಲ ಹಾಕಿರುತ್ತೆ, ನೆನಪಿರಬೇಕು. ಆದರೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ಇಲ್ಲೆಲ್ಲ ಮಳೆ ಇರಲಿಲ್ಲ ಗುರು. ಆದರೆ ಹೋಗ್ತಾ ಹೋಗ್ತಾ ಮಳೆ ಹೆಂಗೆ ಸ್ಟಾರ್ಟ್ ಆಗ್ತು ಅಂದರೆ ಬನ್ನಿ ನೋಡ್ಕೊಬರೋಣ. ಮಳೆ ಅಂತ ಸಖತ್ತಾಗಿ ಬರ್ತಾಯಿದೆ. ಚೇತನ್ ಅವರು ಪಾಪ ಜರ್ಕಿನ್ ಹಾಕಿರೋದು ಬಿಸಿ ಆಗ್ಬಿಟ್ಟವ್ರೆ. ರೆಕಾರ್ಡ್ ಆಗ್ತಾ ಇದೆ. ನಮ್ಮ ಗ್ರೂಪಲ್ಲಿದ್ದಂಥ ಬಿ, ಚೇತನ್, ಕಿಶೋರ್ ಮತ್ತು ಭರತ ಹಾಗೂ ಸಂಜು, ಇವರೆಲ್ಲರೂ ಕೂಡ ಭರ್ಜರಿ ರೈಡರ್ಸೇ. ಆದರೆ ಡಿಸ್ಟೆನ್ಸ್ ಮಾತ್ರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ. ನೋಡ್ತಾ ಇರ್ಬೋದು ನೀವು, ಒಳ್ಳೆ ಕಾಡಿನ ಪ್ರದೇಶದಲ್ಲಿ ಹೋಗ್ತಾ ಇದ್ದೀವಿ. ತುಂಬ ಅದ್ಭುತವಾದಂಥ ನೇಚರ್ ಮಧ್ಯೆ ಬೈಕ್ ರೈಡ್ ಮಾಡೋದೇ ಒಂದು ಸ್ವರ್ಗ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿನ ನೇಚರ್ ಬೇರೆ ಇತ್ತು, ಅಲ್ಲಿನ ನೇಚರ್ ಬೇರೆ ಇತ್ತು. ಈಗ ಆಲ್ರೆಡಿ ನಾವು ಕಳಸದ ಹತ್ತತ್ರ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಮಳೆ ತುಂಬ ಆಗಿರೋದ್ರಿಂದ ನೇಚರ್ ಕೂಡ ತುಂಬಾ ಚೆನ್ನಾಗಿದೆ. ಯಾಕೆಂದರೆ ಹುಲ್ಲಿನ ಹಸಿರು ತುಂಬ ಚೆನ್ನಾಗಿ ಬೆಳೆದಿದೆ. ಆದರೆ ಈಗ 3 ತಿಂಗಳಲ್ಲಿದ್ದಂಥ ಒಂದು ಪ್ಲೇಸ್ ಇವಾಗ ಆ ಥರ ಇಲ್ಲ, ತುಂಬಾ ಚೇಂಜ್ ಆಗಿದೆ. ಅದಕ್ಕೆ ಹೇಳೋದು ಮಾನ್ಸೂನ್ ಬೈಕ್ ರೈಡ್ ಈಸ್ ಬೆಸ್ಟ್ ಅಂತ. ಆದರೆ ನಮ್ಮ ಕರ್ನಾಟಕದಲ್ಲಿ ಇನ್ನೂ ನೋಡಬೇಕಾದ ಸುಂದರವಾದಂಥ ಸ್ಥಳಗಳು ಇನ್ನೂ ಬೇಕಾದಷ್ಟಿದೆ. ನಾವು ಸದ್ಯಕ್ಕೆ ಈ ಸಕಲೇಶಪುರ ತಾಲೂಕನ್ನ ಆದಷ್ಟು ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ತುಂಬ ಅದ್ಭುತವಾದಂಥ ನೇಚರ್ ನೋಡ್ತಾ ಇರ್ಬೋದು. ಏನು ನಮ್ಮ ಸಂಜು ಫುಲ್ ಅಯ್ಯಪ್ಪ R15 ಗುರು, ನಿಜವಾಗ್ಲೂ ಬೆನ್ನೋ ಬರಲ್ವ. ನಾನು ಅದನ್ನೇ ಅಂದ್ಕೊಂಡೆ, ಏನೋ ಈ ಥರ ಇದು ಗಾಡಿ ಅಂತ. ನಮಗೇನೋ ಆಗಲ್ಲ ಅಣ್ಣ, ನಮ್ಗೆ ಅಡ್ಜಸ್ಟ್ ಆಗುತ್ತೆ ಅಂತ. ಇನ್ನು ಭರತ ಕೇಳೋಂಗೆ ಇಲ್ಲ, ಓವರ್ಟೇಕ್ ಮಾಡಬೇಡ ಅಂದರೂ ಮಾಡೋಕ್ಕೆ ಹೋಗ್ತಾನೆ. ಇನ್ನು ಕಿಶೋರ್ ಅಂತೂ ಅವರಂತೂ ಫಸ್ಟ್ ಆ್ಯಂಬುಲೆನ್ಸ್ ಡ್ರೈವರ್ ಹೇಳಿ ಕೇಳಿ ಬನ್ನಿ ಬ್ರೋ ಏನೂ ಆಗಲ್ಲ ಅಂದ್ಬಿಟ್ಟು ಹೋಗ್ತಾಯಿದ್ದಾರೆ. ಹಾಗೆಯೇ ಇನ್ನು ಅಭಿ ಮತ್ತು ಕಿಶೋರ್ ಅವರು ಫುಲ್ ಭರ್ಜರಿ ರೈಡಿಂಗ್ ಅಂತೂ ಮಾಡೇ ಬಿಟ್ರು. ಆದಷ್ಟು ಬೇಗ ನಾವು ಮೂಡುಬಿದಿರೆ ತಲುಪೇ ಬಿಟ್ವಿ. ಈಗ ನೋಡ್ತಾ ಇರ್ಬೋದು ನೀವು, ಮೂಡುಬಿದಿರೆಗೆ ಹೋಗಿ ಅಲ್ಲಿಂದ ರೂಮಲ್ಲಿ ರೆಸ್ಟ್ ಮಾಡಿ ಮಾರನೇ ಬೆಳಗ್ಗೆಗೆ ಹೊರಡಬೇಕಿದ್ದಿದ್ದೆ ಕ್ಯಾತಮಕ್ಕಿಗೆ. ನೋಡ್ರಪ್ಪ, ಬೆಳಗ್ಗೆನೆ ಆಗಲೇ ಫಾಗ್ ಜಾಸ್ತಿ ಆಗಿದೆ. ಇದು ಫಾಗ್ ಅಂತ ತಿಳ್ಕೊಳ್ಳೋದ ಅಥವಾ ಮಳೆ ಅಂತ ತಿಳ್ಕೊಳ್ಳೋದ ಗೊತ್ತಿಲ್ಲ. ಆದರೆ ಕ್ಯಾತಮಕ್ಕಿ ಹೋಗುವಂಥ ರೋಡು ಮಿಸ್ ಆಗಿರೋ ಕಾರಣ ಈಗ ಮತ್ತೆ ರಿಟರ್ನ್ ತಗೊಂಡ್ವಿ. ಇಲ್ಲಿ ಫಾರೆಸ್ಟ್ ಅವ್ರನ್ನ ಕೇಳ್ತಾ ಇದ್ದೀವಿ ಯಾವ ಕಡೆ ಹೋಗಬೇಕು ಅಂತ. ಆದರೆ ಅವರೀಗ ಲೊಕೇಶನ್ನ ತೋರಿಸ್ತಾ ಇದ್ದಾರೆ, ಈ ಸೈಡ್ ಹೋಗಬೇಕು ಸರ್ ಅಂತೇಳಿ. ಆದರೆ ಈಗ ಅಲ್ಲಿನ ನಾವು ಲೆಫ್ಟ್ ತಗೊಂಡು ಮುಂದೆ ಹೋಗ್ತಾ ಇದ್ವಿ. ಲಾರಿ ಬೇರೆ ಮಧ್ಯಕ್ಕೆ ಬಂತು. ಇನ್ನು ಲಾರಿ ಅವರಂತೂ ಜಾಗರೇ ಕೊಡೋಲ್ಲ, ಹೇಳಿ ಕೇಳಿ ಭಾರತ್ ಪೆಟ್ರೋಲ್ದು ಅದು. ನಡಿಯ ಮುಂದೆ ಬನ್ನಿ, ಹಂಗೆ ಮುಂದೆ ಬನ್ರಪ್ಪ, ಲೆಫ್ಟಲ್ಲಿ ಹೋಗ್ಬೇಕು. ಇರೋ ಮಾರೇ, ನಾವು ಹೋಗ್ತೀರಿ. ನೀ ಅಡ್ಡಕ್ಕೆ ಬಂದು ನಿಂತ್ಕೊಳ್ತೀಯಲ್ಲ. ಹಾಂ ಬನ್ನಿ ಬೇಗ. ನಡಿಯಪ್ಪ ನೀನು. ಅಜ್ಜಿ ಬೇಗ ನಡಿ ಅಜ್ಜಿ, ಮಳೆ ಟೈಮು, ಛತ್ರಿ ಇಟ್ಕೊಬರೋದಲ್ವಾ. ನೋಡಪ್ಪ ಕಳ್ಸೋದು ರೂಟ್ ಯಾವ ಥರ ಇದೆ.
ಫಾಗ್ ಅಂತೂ ಭರ್ಜರಿ ಬರ್ತೈತೆ, ಗಾಡಿಗಳೆಲ್ಲ ಕಾಣಿಸ್ತಾನೆ ಇಲ್ಲ. ಆದಷ್ಟು ನಾವು ಇಂಥ ಟೈಮಲ್ಲಿ ಫಾಗ್ ಲೈಟ್ ಯೂಸ್ ಮಾಡಬೇಕು, ಇಲ್ಲಾಂದ್ರೆ ತುಂಬ ಕಷ್ಟ ಆಗ್ಬೋದು. ಕೇಳಿ ಆರ್ ಟಿ ಓದವರು ಫಾಗ್ ಲೈಟ್ ಬಿಟ್ಟರೆ ಯಾಕೆ ಹಾಕಿದ್ದೀರಾ ಅಂತಾರೆ. ಅದು ಅವ್ರಿಗೆ ಏನು ಮಾಡೋದು ಗುರು, ಗೌರ್ಮೆಂಟ್ ರೂಲ್ಸ್ ಅವ್ರು ಫಾಲೋ ಅಪ್ ಮಾಡ್ತಾರೆ, ನಾವು ಕೂಡ ಮಾಡಲೇಬೇಕು. ಆದರೆ ಫಾಗ್ ಲೈಟ್ ಯಾವಾಗ ಯೂಸ್ ಮಾಡಬೇಕು ಅಂದರೆ ನಮಗೆ ಸಾಧ್ಯವಾದಷ್ಟು ಏನು ಕಾಣ್ತಾ ಇಲ್ಲ ಅನ್ನೋ ಟೈಮಲ್ಲಿ ನಾವು ಫಾಗ್ ಲೈಟ್ ಯೂಸ್ ಮಾಡಬೇಕು. ಆದರೆ ಒಂದು ತಿಳ್ಕೊಳ್ಳಿ, ಯಾರೇ ರೈಡರ್ಸ್ ಮಾಡಿ ಒಂದು ಕ್ರಾಸಿಂಗಲ್ಲಿ ಪ್ರತಿಯೊಬ್ಬರು ಅವ್ರೇನು ಮಾಡಬೇಕು, ಟಿ ವ್ಯಾನ್ ಆಗಲಿ, ಕಾರ್ ಆಗಲಿ, ಬೈಕ್ ಆಗಲಿ, ಬಸ್ ಆಗಲಿ, ಲಾರಿ ಆಗಲಿ ಮಾಡಲೇಬೇಕು ಗುರು. ಯಾಕೆಂದರೆ ಒಬ್ರಿಗೊಬ್ರು ಗೊತ್ತಾಗಲ್ಲ, ಸುಮ್ಮನೆ ಬರ್ತೀರಾ, ಸುಮ್ಮನೆ ಹೋಗ್ತೀರಾ. ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಅಂದರೆ ರೈಡ್ ಮಾಡ್ಬೇಕಾರೆ ಏನು ಹಾರನ್ಗೆ ಏನಾದ್ರು ದುಡ್ಡು ಏನಾದ್ರು ಕೊಡೋದಿದ್ದರೆ ನಿಜವಾಗ್ಲೂ ಹಾಕ್ಸ್ತಾನೆ ಇರಲಿಲ್ಲ ನೀವೆಲ್ಲ ಬೈಕ್ಗಳಿಗೆ ಅಂತ ನಾನು ಅಂದ್ಕೊಳ್ತೀನಿ. ತುಂಬ ಕಷ್ಟ ಇದೆ, ಯಾರೂ ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಎಷ್ಟೋ ಜನಕ್ಕೆ ಗೊತ್ತಾಗೋದೇ ಇಲ್ಲ ಈ ಥರ ಬರುತ್ತೆ, ಈ ಥರ ಹೋಗುತ್ತೆ ಅಂತ. ಸೊ ರೋಡಲ್ಲಿ ನಾವು ಹೋಗ್ಬೇಕಿದ್ರೆ ಆದಷ್ಟು ಕೇರ್ಫುಲ್ಲಾಗಿ ಹೋಗ್ಬೇಕು. ಮಳೆ ಟೈಮಲ್ಲಿ ಜೋರಾಗಿ ಬ್ರೇಕ್ ಹೊಡೆದ್ರೆ ಸ್ಕಿಡ್ ಆಗಂತ ಬೀಳೋದು ಗ್ಯಾರಂಟಿ. ನೀವು ನೋಡ್ತಾ ಇದ್ದೀರಾ, ನಮ್ಮ ಬರತ್ತ ಏನು ಫುಲ್ಲು ತಿರುಗಿಸಿ ಹೋಗ್ತಾವನೆ. ಯಾಕೆಂದರೆ ಬುಲೆಟ್ ಹೇಳಿ ತುಂಬ ವೇಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಈಗ ಇನ್ನೇನು ಕಾಫಿ ಎಸ್ಟೇಟ್ ಕಡೆ ಬರ್ತಾಯಿದ್ದೀವಿ. ಮಳೆ ತುಂಬ ಜೋರಾಗಿದೆ, ನೀವೇ ನೋಡ್ತಾ ಇದ್ದೀರಾ ಹೆಂಗೆ ಹೊಡಿತೈತೆ ಅಂತ. ಮಳೆ ಇರಲಿ, ಮಳೆ ಹೋಗಿದ್ದರೇ ತುಂಬ ಚೆನ್ನಾಗಿ ಕಾಣಿಸೋದು ರೋಡುಗಳು. ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಆದರೂ ಭರ್ಜರಿಯಾಗಿರುವಂಥ ಈ ಪ್ಲೇಸು. ಆದರೆ ಕಾಫಿ ಎಸ್ಟೇಟ್ಗಳಲ್ಲಿ ಬೆಳೆದಿರುವಂಥ ಮರಗಳನ್ನ ನೋಡ್ತಾ ಇರೋ ತುಂಬ ಖುಷಿಯಾಗುತ್ತೆ ಗುರು. ಅದರಿಂದನೇ ಎಷ್ಟೋ ನೇಚರು ತುಂಬ ಚೆನ್ನಾಗಿ ಕಾಣಿಸೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಎಲ್ಲರೂ ಕೂಡ ಈ ಟೈಮಲ್ಲಿ ತುಂಬ ಎಂಜಾಯ್ಮೆಂಟ್ ಮಾಡೋಕ್ಕೆ ಬರ್ತಾರೆ. ಆದರೆ ಬೈಕ್ ಓಡಿಸುವವರು ತುಂಬ ಹುಷಾರು. ಈಗ ನೀವು ನೋಡ್ತಾ ಇದ್ದೀರಾ, ಬಿಸಿಲು ಮತ್ತು ಆ ನೇಚರ್ಗೆ ಹೊಂದಿಕೊಳ್ಳುವಂತಹ ಒಂದು ಪ್ಲೇಸು ತುಂಬ ಅದ್ಭುತವಾದಂಥ ವೀಡಿಯೋದಲ್ಲಿ ಸೆರೆ ಹಿಡ್ತಿದ್ದೀನಿ. ಈಗ ನೋಡಿ, ಛೈ ಆಮೇಲೆ ಬಂದು ಕಾಲ್ಗಳು ಕಚ್ಕೊಬಿಟ್ಟು ಯಾಕೆ ಬೇಕು, ಫಸ್ಟ್ ಟೈಮ್ ನಾನ್ ವೆಜ್ ತಿಂದು ಪಾಠ ಮಾಡಿಸಿರ್ತಾರೆ ಈ ಕಡೆ ಎಲ್ಲ, ಆಯಿತಾ. ಈಗ ನೋಡಿ ಟೀ ಎಸ್ಟೇಟ್ ಬಂತು. ಎಷ್ಟು ಚೆನ್ನಾಗಿದೆ ಅಂದರೆ ಮಳೆಗೂ ಮತ್ತು ಆ ಇರೋವಂಥ ನೇಚರ್ಗೂ ತುಂಬ ಅದ್ಭುತವಾಗಿದೆ ಗುರು. ವಾವ್, ಸೂಪರ್ ಗುರು. ಏನಿದು ಅದ್ಭುತ. ಅದಕ್ಕೆ ಹೇಳೋದು ಕಳಸ ಇಸ್ ಅ ಬೆಸ್ಟ್ ಪ್ಲೇಸ್ ಅಂತ. ಇನ್ನೂ ತಿಂಡಿ ಮಾಡಿಲ್ಲ, ಹೊಟ್ಟೆ ಬೇರೆ ಹಸಿವಾಯ್ತೈತೆ. ಹುಡುಗರೆಲ್ಲ ಪಾಪ ಹಣ ತಿಂಡಿಯಲ್ಲಿ ಅಂತ ಕೇಳ್ತಾ ಇದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ಹೋಟೆಲ್ ಸಿಗೋ ತನಕ ಕಾಯಬೇಕು. ನಾನು SLC ಟ್ರಿಪ್ ಇದ್ದಾಗ ಬಂದಿದ್ದು ಗುರು ಈ ಕಡೆ. ಸಕ್ಕದಾಗಿದೆ ಗುರು. ಆದ್ರೂ ಇವಾಗ ಅಂದರೆ ಈ ಒಂದು ಎಸ್ಟೇಟ್ ಭಾಗದಲ್ಲಿ ರೈಡ್ ಮಾಡೋದು ತುಂಬ ಖುಷಿ ಅಂತ ಹೇಳಕ್ಕೆ ಬರ್ತೀನಿ ನಾನು. ಅಲ್ಲ, ನಮ್ಮ ಅದೃಷ್ಟಕ್ಕೆ ಒಂದು ಆನೆ ಸಿಗಲಿಲ್ಲ, ಹುಲಿ ಸಿಗಲಿಲ್ಲ, ಚಿರತೆ ಸಿಗಲಿಲ್ಲ. ಏನಿದು ಬೇರೆಯವರಿಗೆಲ್ಲ ಎಲ್ಲ ಕಡೆ ಸಿಗ್ತವೆ, ನಮಗಂತೂ ಒಂದು ಕಡೆ ಏನೂ ಸಿಗ್ಲೇ ಇಲ್ಲಪ್ಪ. ಬರೀ ನೇಚರ್ ನೋಡೋದೇ ಆಯಿತು. ಅಲ್ಲ, ನೇಚರಲ್ಲಿರೋ ಖುಷಿ ಬೇರೆ ಇನ್ನೆಲ್ಲೂ ಸಿಗಲ್ಲ ಬಿಡಿ. ತುಂಬ ಅದ್ಭುತವಾಗಿ ಕಾಣಿಸ್ತೈತೆ.